ಶ್ರಮಿಕ ವರ್ಗದ ಚಾಲಕರ ಬದುಕಿಗೆ ಹೊಸ ಅರ್ಥ. ಶ್ರಮಿಕ ಬಂಧು ಸಚಿವ ಸಂತೋಷ್ ಲಾಡ್ ಅವರಿಂದ ಕಲ್ಯಾಣವಾಯಿತು ಕಾರ್ಮಿಕರ ಜೀವನ. ರಾಜ್ಯ ಖಾಸಗಿ ವಾಣಿಜ್ಯ ಸಾರಿಗೆ ಕಾರ್ಮಿಕರ ಶ್ರಮದ ಬದುಕಿಗೆ ಕಾರ್ಮಿಕ ಇಲಾಖೆಯಿಂದ ಅಭಯ. ಅಸಂಘಟಿತ ಕಾರ್ಮಿಕ 23 ವಲಯಗಳಿಗೂ 2 ವರ್ಷದಲ್ಲಿ ಬಹುದೊಡ್ಡ ಕೊಡುಗೆ ನೀಡಿದ ಸಚಿವರು. ಆಟೋ ಹಾಗೂ ಇನ್ನಿತರ ಚಾಲಕರ ಬದುಕಿನಲ್ಲಿ ಹೊಸ ಅಧ್ಯಾಯ ತರುವ ಮೂಲಕ ಸಾಮಾಜಿಕ ಭದ್ರತೆ ಒದಗಿಸುವ ನಿಟ್ಟಿನಲ್ಲಿ ಸಚಿವ ಸಂತೋಷ್ ಲಾಡ್ ಮಹತ್ವದ ಕಾರ್ಯವನ್ನ ಮಾಡಿದ್ದಾರೆ. ಕಾರ್ಮಿಕ ಸಚಿವರ ಕಾರ್ಯವೈಖರಿಯಿಂದ ಕಾರ್ಮಿಕರ ಶ್ರಮಕ್ಕೆ ಈಗ ಬೆಲೆ ಬಂದಂತಾಗಿದೆ. ಕಾರ್ಮಿಕ ಇಲಾಖೆಯ ಸಚಿವರಾದ ಸಂತೋಷ್ ಲಾಡ್ ಅವರ ಜನಪರ ಕಾಳಜಿಯಿಂದ ಈಗ ರಾಜ್ಯ ಖಾಸಗಿ ವಾಣಿಜ್ಯ ಸಾರಿಗೆ ಚಾಲಕರಿಗೆ, ಆಟೋ ಡ್ರೈವರ್, ಲಾರಿ ಡ್ರೈವರ್, ಪಂಚರ್ ಶಾಪ್ ಕಾರ್ಮಿಕರಿಗೆ, ಹೀಗೆ ಮೋಟಾರು ಸಾರಿಗೆ ಸಂಬಂಧಿಸಿದ ಹಾಗೂ ಇನ್ನಿತರ ಕಾರ್ಮಿಕರಿಗೆ ಬಹುದೊಡ್ಡ ಭರವಸೆ ಬಂದಿದೆ. ಕಳೆದ ಸುಮಾರು 55 ವರ್ಷಗಳಿಂದ ರಾಜ್ಯ ಖಾಸಗಿ ವಾಣಿಜ್ಯ ಸಾರಿಗೆ ಚಾಲಕರಿಗೆ, ಆಟೋ ಡ್ರೈವರ್, ಲಾರಿ ಡ್ರೈವರ್, ಪಂಚರ್ ಶಾಪ್ ಕಾರ್ಮಿಕರಿಗೆ ಕಾರ್ಮಿಕ ಇಲಾಖೆಯ ಅಸಂಘಟಿತ ವಲಯದಲ್ಲಿ ಗುರುತಿಸುವ ಬಗ್ಗೆ ಹೋರಾಟಗಳು ನಡೆಯುತ್ತಲೇ ಬಂದಿತ್ತು. ಆದರೆ ಇದುವರೆಗೂ ಅದು ಕೈಗೂಡಿರಲಿಲ್ಲ. ಈಗ ಕಾರ್ಮಿಕ ಇಲಾಖೆ ಸಚಿವ ಸಂತೋಷ್ ಲಾಡ್ ಖಾಸಗಿ ವಾಣಿಜ್ಯ ಚಾಲಕರು, ಖಾಸಗಿ ಬಸ್ ಸಾರಿಗೆ ಚಾಲಕರಿಗೆ, ಆಟೋ ಡ್ರೈವರ್, ಲಾರಿ ಡ್ರೈವರ್, ಪಂಚರ್ ಶಾಪ್ ಕಾರ್ಮಿಕರನ್ನು ಅಸಂಘಟಿತ 23 ವಲಯಗಳಲ್ಲಿ ಒಬ್ಬರನ್ನಾಗಿ ಸೇರಿಸಿರೋದು ಈಗ ಬಡ ಕುಟುಂಬಗಳಿಗೆ ಸಂಭ್ರಮ ಇಮ್ಮಡಿಗೊಂಡಂತಾಗಿದೆ. ಕರ್ನಾಟಕ ಮೋಟಾರು ಸಾರಿಗೆ ಮತ್ತು ಇತರ ಸಂಬಂಧಿತ ಕಾರ್ಮಿಕರ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಕಾಯ್ದೆ 2024ರಲ್ಲಿ 30 ಲಕ್ಷ ಫಲಾನುಭವಿಗಳು ಕಾರ್ಮಿಕ ಇಲಾಖೆಯಲ್ಲಿ ನೋಂದಾಯಿತರಾಗಿದ್ದಾರೆ. ದುಡಿಯುವ ಶ್ರಮಿಕ ವರ್ಗದ ಜನರಿಗೆ ಸಚಿವ ಸಂತೋಷ್ ಲಾಡ್ ಅಭಯ ನೀಡಿದ್ದಾರೆ. ಸಚಿವರ 2 ವರ್ಷಗಳ ಅಭಿವೃದ್ಧಿ ಬಗ್ಗೆ ಆಟೋ ಚಾಲಕರು ಏನಂತಾರೆ ನೋಡಿ. ಸರ್, ಈಗ ಸಂತೋಷ್ ಲಾಡ್ ಅವರು ಆಟೋ ಚಾಲಕರಿಗೆ ಸಾಕಷ್ಟು ಯೋಜನೆಗಳು ಜಾರಿ ತಂದಾರ ಅಸಂಘಟಿತ ಕಾರ್ಮಿಕರಾಗಿ. ಮತ್ತೆ ನಿಮ್ಗೆ ಏನಾದ್ರು ಸಡನ್ ಆಗಿ ಸಮಸ್ಯೆಗಳಾದ್ರೆ ನಿಮ್ಗೆ ಜೀವ ವಿಮೆ ಇಂಥವೆಲ್ಲ ಮಾಡ್ಯಾರ. ಏನ್ ಅನ್ಸಾತೈತ್ರಿ ಇವ್ರ ಕೆಲಸ? ಅದೆಲ್ಲ ಒಳ್ಳೇದ್ ಸರ್. ನಮ್ಮಂತ ಬಡ್ರಿಗೆ ಏನೋ ಒಂದ್ ದಾರಿ ಹಾಕಿತ್ತು. ಇಷ್ಟು ವರ್ಷ ಆದ್ರೂ ಅಟ್ರದವ್ರಿಗೆ ಯಾರು ಏನಂತ ಕೇರ್ಲೆಸ್ ಮಾಡಿದ್ರೆ ಯಾರು ಅದ್ರ ಬಗ್ಗೆ ಯೋಚನೆ ಮಾಡಿಲ್ಲ. ಈ ಸಲ ಸರ್ಕಾರದವ್ರು ಏನೋ ಒಂಥರ ಒಳ್ಳೇದ್ ಮಾಡ್ಯಾರ, ನಮಗೂ ಒಳ್ಳೇದ. ಎಲ್ಲ ಆಟೋದವ್ರಿಗೂ ಹೇಳುದು ಹುಬ್ಬಳ್ಳಿ ಒಳಗೆ ಇದಾರಿಪ್ಪ, ಎಲ್ಲಾರು ಸದುಪಯೋಗ ಪಡ್ಕೊಂಡು ನಿಮ್ ಜೀವಕ್ಕೆ ನೀವು ಒಂದ್ ಏನೋ ದಾರಿ ಮಾಡ್ಕೋರಿ. ಇನ್ನು ಮಟ್ಟ ಯಾರು ಏನು ಮಾಡಿಲ್ಲ, ಈ ಸಲ ಮಾಡ್ಯಾರ, ಒಳ್ಳೇದಾಗಿತ್ತು. ಸರ್, ಈಗ ಏನಂತ ಸಂತೋಷ್ ಲಾಡ್ ಅವ್ರು 2 ವರ್ಷ ಸರ್ ಮಿನಿಸ್ಟರ್ ಆಗಿ, ಅವ್ರ ಕೆಲಸ ಹೆಂಗ್ ಅನ್ಸಾತೈತಿ ಸರ್ ತಮಗಂತ? ಹುಬ್ಳಿ ಧಾರವಾಡನಾಗಂತೂ ಈಗೆಲ್ಲ ಚಲೋನ ಐತಿ ಸರ್. ಎಲ್ಲಿ ಬೇಕಲ್ಲಿ ಅವ್ರ ಏನೋ ಕಷ್ಟ ಬಂದ್ರು ತಾವ ಮುಂದ್ ಬಂದ್ ನಿಲ್ಲುದು ಎಲ್ಲ ಮೀಡಿಯಾದಾಗ ಅದು ಎಲ್ಲ ನೋಡ್ರಿ. ನಾವಾದ್ರೂ ಹಿಂಗ ಮೀಡಿಯಾದಾಗ ನೋಡೋರಿ. ಅವ್ರು ತಾವಾಗ್ಲೇ ಎದುರಿಗೆ ಬಂದ ಅದನ್ನೆಲ್ಲ ಪರಿಶೀಲನೆ ಮಾಡಿ, ಮೊನ್ನೆ ಅಲ್ಲೆಲ್ಲ ಪಲ್ಗಾಮದಾಗ ಏನೋ ಆಯ್ತು, ಅಲ್ಲಿ ಮಟನು ಹೋಗಿ ಅವರೆಲ್ಲ ವ್ಯವಸ್ಥೆ ಮಾಡ ಅಂತ ನಾಯಕರು ಚಲೋನ ರೀ. ಈಗ ಕಾರ್ಮಿಕರ ಬಗ್ಗೆ ಅವ್ರ ಕಾಳಜಿ ಯಾವ ರೀತಿ ಇದೆ ಅಂತ? ಮೊದ್ಲಿಂತ ಅವ್ರ ಕಾರ್ಮಿಕ ಇಲಾಖೆಗೆ ಹೆಚ್ಚಿನ ಒತ್ತಡ ಇದನ್ನ ಕೊಟ್ಕೊಂತ ಬಂದವ್ರ ಅದಾರ. ಈಗ ಅದು ಕೊಟ್ಟಾರ್ರಿ, ಅದು ಒಳ್ಳೇದ, ನಮ್ಗೆಲ್ಲ ಒಳ್ಳೇದಾಗೈತ್ರಿ. ಆಗ್ಲಿ ಇನ್ನು ಹಿಂಗ ಒಂದ್ ಸ್ವಲ್ಪ ಬಡ್ರಿಗೆ ಸಹಾಯ ಮಾಡ್ಲಿ ಅಂತ ಕೇಳ್ಕೊತೀವಿ. ಸಂತೋಷ್ ಲಾಡ್ ಅವರು ಏನಂತಂದ್ರೆ ನಿಮ್ಮ ಆಟೋ ಚಾಲಕರಿಗೆ ಅಸಂಘಟಿತ ಕಾರ್ಮಿಕ ವಲಯದಾಗ ಗುರುತಿಸಿ ಜೀವ ವಿಮೆ, ಅಪಘಾತ ವಿಮೆಗಳನ್ನ ಮಾಡ್ತಾ ಇದ್ದಾರೆ. ಆಮೇಲೆ ಏನಂತಂದ್ರೆ ಈಗ ಸುಮಾರು 2 ವರ್ಷ ಆಯ್ತು ಈಗ ಅವ್ರು ಮಿನಿಸ್ಟರ್ ಆಗಿ. ಅವ್ರ ಕೆಲಸದ ಬಗ್ಗೆ ತಮಗೇನ್ ಅನ್ಸತಿ ಅಂತ? ಈ ಮೊದಲು ಇಂಥವು ಯಾವ ಅವಕಾಶ ಇದ್ದಿದ್ದಿಲ್ರಿ, ಇವು ಇಂಥವು ಯಾವ ಉಪಯೋಗ ಇದ್ದಿದ್ದಿಲ್ಲ ರಿಕ್ಷಾ ಡ್ರೈವರ್ಗಳಿಗೆ. ಈಗ ಅವರು ಬಂದು ಇದು ಮಾಡ್ಯಾರ ಅಂದ್ರೆ ನಮ್ಗೆ ತುಂಬಾ ಒಳ್ಳೇದಾಕೈತಿ. ಆಮೇಲೆ ಇನ್ನೊಂದೇನಂದ್ರೆ, ಈಗ ಆಕ್ಸಿಡೆಂಟ್ ಆಗಲಿ ಏನೋ ಆಗಲಿ ಅವನ್ನೆಲ್ಲ ಪರಿಹಾರ ಸಿಗ್ಬೇಕಂದ್ರೆ ರಿಕ್ಷಾ ಡ್ರೈವರ್ ಭಾಳ ಕಡಿಮೆ ಇತ್ತು ಮೊದಲು. ಈಗೆಲ್ಲ ಸ್ವಲ್ಪ ಇವರು ಸಂತೋಷ್ ಲಾಡ್ ಅವ್ರು ಬಂದಿಂದ ಸ್ವಲ್ಪ ಒಳ್ಳೇದ ಮಾಡ್ಯಾರ ಅಂದ್ರೆ ನಮಗೂ ಖುಷಿಯಾಗಿ ಅನಿಸ್ತೈತಿ. ನಮ್ಮ ರಿಕ್ಷಾ ಡ್ರೈವರ್ ಹಾಗೂ ರಿಕ್ಷಾ ಡ್ರೈವರ್ ಕುಟುಂಬಗಳಿಗೆ ಎಲ್ಲರಿಗೂ ಪರಿಹಾರ ಸಿಗ್ತದೆ ಅನ್ನೋದು ನಮ್ಗೆ ನಂಬಿಕೆ ಇದೆ. ಈ ತರ ಮಾಡಿದ್ರೆ ಇನ್ನ ಹಲವಾರು ರಿಕ್ಷಾ ಡ್ರೈವರ್ಗಳಿಗೆ ಅನುಕೂಲ ಆಗ್ತೈತೆ ಅಂತ ನನ್ನ ಭಾವನೆ. ಓಕೆ ಸರ್, ಈಗ ಏನಂತಂದ್ರೆ 2 ವರ್ಷ ಆಯ್ತು ಸರ್ ಅವ್ರು ಮಿನಿಸ್ಟರ್ ಆಗಿ. ಅವ್ರ ಕೆಲಸ ಎಲ್ಲ ಹೆಂಗ್ ಅನ್ಸುತ್ತೆ ಸರ್? ಈಗೆಲ್ಲ ಸ್ವಲ್ಪ ಅಡ್ಡಿ ಇಲ್ಲ ಸರ್, ಅವ್ರದ್ದೆಲ್ಲ ಆ ಕಡೆ ನೋಡ್ತೇವಲ್ಲ, ಈಗ ಒಂದು ಪ್ರಮಾಣದಾಗ ಐತೆ ಅಂತ ಹೇಳ್ತಾರೆ. ಕರ್ನಾಟಕ ರಾಜ್ಯ ಖಾಸಗಿ ವಾಣಿಜ್ಯ ಸಾರಿಗೆ ಕಾರ್ಮಿಕರ ಅಪಘಾತ ಪರಿಹಾರ ಯೋಜನೆ. ಈ ಯೋಜನೆಯಡಿ ಫಲಾನುಭವಿಯಾಗಲು ವಯಸ್ಸಿನ ಮಿತಿ 20 ರಿಂದ 70 ವರ್ಷಗಳನ್ನು ನಿಗದಿಪಡಿಸಲಾಗಿದೆ. ಖಾಸಗಿ ವಾಣಿಜ್ಯ ಕಾರ್ಮಿಕರಾದ ಚಾಲಕರು, ನಿರ್ವಾಹಕರು ಮತ್ತು ಕ್ಲೀನರ್ಗಳಿಗೆ ಈ ಯೋಜನೆ ಅನ್ವಯ. ಈ ಯೋಜನೆಯ ಸೌಲಭ್ಯಗಳು ಕರ್ತವ್ಯದಲ್ಲಿರುವಾಗ ಹಾಗೂ ಇಲ್ಲದೇ ಇರುವಾಗಲೂ ಸಂಭವಿಸಿದ ಅಪಘಾತದಲ್ಲಿ ಲಭ್ಯವಾಗುತ್ತೆ.
ಚಾಲಕರು ಮಂಡಳಿಯಲ್ಲಿ ಯೋಜನೆಯಡಿ ಪ್ರತ್ಯೇಕವಾಗಿ ನೋಂದಣಿ ಮಾಡಿಸುವ ಅವಶ್ಯಕತೆ ಇಲ್ಲ. ಮೋಟಾರು ಸಾರಿಗೆ ಮತ್ತು ಇತರ ಸಂಬಂಧಿತ ಕಾರ್ಮಿಕರಿಗೆ ಸಾಮಾಜಿಕ ಭದ್ರತಾ ಸೌಲಭ್ಯಗಳನ್ನು ಒದಗಿಸುವ ಉದ್ದೇಶಕ್ಕಾಗಿ ಅಗತ್ಯವಾದ ನಿಧಿಯನ್ನ ಕ್ರೋಢೀಕರಿಸಲು ಕರ್ನಾಟಕ ಮೋಟಾರು ಸಾರಿಗೆ ಮತ್ತು ಇತರ ಸಂಬಂಧಿತ ಕಾರ್ಮಿಕರ ಸಾಮಾಜಿಕ ಭದ್ರತೆ ಮತ್ತು ಕಲ್ಯಾಣ ಕಾಯ್ದೆ 2024 ಅಧಿಸೂಚಿಸಲಾಗಿದೆ ಮತ್ತು ಅದನ್ನ ಕಾರ್ಯಗತಗೊಳಿಸಲು ಕ್ರಮ ಕೈಗೊಳ್ಳಲಾಗಿದೆ. ನೋಂದಣಿ ಸಮಯದಲ್ಲಿ ಸಾರಿಗೆ ವಾಹನಗಳಿಗೆ ಹೆಚ್ಚುವರಿಯಾಗಿ 3% ಸೆಸ್ ಮತ್ತು ದ್ವಿಚಕ್ರ ವಾಹನಗಳಿಗೆ ₹500 ಮತ್ತು ಮೋಟಾರು ಕಾರುಗಳಿಗೆ ₹1000 ವಿಧಿಸುವ ಮೂಲಕ ನಿಧಿಯನ್ನ ಸಂಗ್ರಹಿಸಲಾಗುತ್ತಿದೆ. ಇದೆಲ್ಲವೂ ಕಾರ್ಮಿಕರ ಅಭಿವೃದ್ಧಿಯ ಕಾರ್ಯವಾಗಿದೆ. ಒಟ್ಟಿನಲ್ಲಿ ಅಸಂಘಟಿತ ವಲಯದ ಕಾರ್ಮಿಕರಲ್ಲಿ ಖಾಸಗಿ ಚಾಲಕರನ್ನ ಗುರುತಿಸಿರೋದು ನಿಜಕ್ಕೂ ವಿಶೇಷವಾಗಿದೆ. ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರ ಕಾರ್ಯದಿಂದ ಲಕ್ಷಾಂತರ ಕುಟುಂಬಕ್ಕೆ ಆಸರೆ ದೊರೆತಂತಾಗಿದೆ.